ಇನ್ನು ಬೆಂಗಳೂರಲ್ಲಿ ಟನಲ್ ರೋಡ್ ಮಾಡಬೇಕು ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಕನಸು ಹಾಗೂ ಯೋಜನೆ ಆಗಿತ್ತು. ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ ಅನ್ನುವಂಥ ರೀತಿಯಲ್ಲೂ ಕೂಡ ಬಿಂಬಿಸಲಾಗಿತ್ತು. ಆದರೆ ಆರಂಭದಲ್ಲೂ ಕೂಡ ಬಿಜೆಪಿಯಿಂದ ಒಂದಷ್ಟು ಪ್ರತಿರೋಧಗಳು ವ್ಯಕ್ತವಾಗಿತ್ತು. ಪ್ರಮುಖವಾಗಿ ತೇಜಸ್ವಿ ಸೂರ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗ ಅವರ ಒಂಟಿ ಹೋರಾಟಕ್ಕೆ ಜಂಟಿಯಾಗಿದ್ದಾರೆ ಆರ್ ಅಶೋಕ್. ಕಾಂಗ್ರೆಸ್ ಬಿಜೆಪಿ ನಡುವೆ ಸುರಂಗ ಸಮರ ನಡೀತಾ ಇದೆ. ಟನಲ್ ಯೋಜನೆ ವಿರುದ್ಧ ತೊಡೆತಟ್ಟಿದೆ ಈಗ ಬಿಜೆಪಿ. ಸಂಸದ ತೇಜಸ್ವಿ ಸೂರ್ಯ ಹೋರಾಟಕ್ಕೆ ಅಶೋಕ್ ಈಗ ಸಾಥ್ ಕೊಟ್ಟಿದ್ದಾರೆ. ಲಾಲ್ಬಾಗ್ನಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದವನ್ನ ಏರ್ಪಡಿಸಿದ್ದಾರೆ. ಟನಲ್ ಯೋಜನೆ ವಿರೋಧಿಸಿ ಬಿಜೆಪಿ ಜನಜಾಗೃತಿಯನ್ನ ಮೂಡಿಸುವಂತಹ ನಿಟ್ಟಿನಲ್ಲಿ ಈಗ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಟನಲ್ ಯೋಜನೆ ವಿರುದ್ಧ ಸಹಿ ಸಂಗ್ರಹ ಅಭಿಯಾನವನ್ನ ಕೂಡ ಮಾಡಲಾಗ್ತಾ ಇದೆ. ಬೆಂಗಳೂರನ್ನ ರಕ್ಷಿಸಿ, ಟನಲ್ ರೋಡ್ ಅನ್ನ ನಿಲ್ಲಿಸಿ ಅನ್ನುವಂತಹ ಕ್ಯಾಂಪೇನ್ ಅನ್ನ ಈಗ ಬಿಜೆಪಿ ಆರಂಭ ಮಾಡಿದೆ. ಇಲ್ಲಿ ಅನೇಕ ವಿಚಾರಗಳಿದೆ. ಈ ಬಿಜೆಪಿ ಆರಂಭದಿಂದಲೂ ಹೇಳ್ತಾ ಇರೋದು ಟನಲ್ ರೋಡ್ ಅವರವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಇದನ್ನ ಮಾಡಿಸ್ತಾ ಇದ್ದಾರೆ. ಇದರಿಂದ ಜನರಿಗೆ ಯಾವುದೇ ರೀತಿಯ ಉಪಯೋಗ ಆಗೋದಿಲ್ಲ. ಅದರ ಬದಲಿಗೆ ಈ ಹಿಂದಿನಿಂದಲೂ ಕೂಡ 3000 ವರ್ಷಗಳ ಹಿಂದೆ ಇದ್ದಂತಹ ಒಂದಷ್ಟು ಮಾನ್ಯುಮೆಂಟ್ಸ್ ಆಗಿರಬಹುದು, ಹಳೆಯ ಶಿಲಾಕೃತಿಗಳಾಗಿರಬಹುದು, ಇದೆಲ್ಲವೂ ಕೂಡ ನಾಶ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಬಿಜೆಪಿ ಸಾಕಷ್ಟು ವಿರೋಧವನ್ನ ಕೂಡ ವ್ಯಕ್ತಪಡಿಸಿತ್ತು. ಈಗ ಟನಲ್ ನಿಲ್ಲಿಸಿ, ಲಾಲ್ಬಾಗ್ ರಕ್ಷಿಸಿ ಅನ್ನುವಂಥ ಅಭಿಯಾನವನ್ನ ಬಿಜೆಪಿ ಆರಂಭ ಮಾಡಿದೆ. ತೇಜಸ್ವಿ ಸೂರ್ಯ ಆರಂಭದಿಂದಲೂ ಕೂಡ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗ ಆರ್ ಅಶೋಕ್ ಕೂಡ ಸಾಥ್ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೆಹಮಾನ್, ಆರಂಭದಿಂದಲೂ ಕೂಡ ಗಮನಿಸ್ತಾ ಇದ್ವಿ ತೇಜಸ್ವಿ ಸೂರ್ಯ ಒಬ್ಬಂಟಿ ಹೋರಾಟ ಅನ್ನುವಂಥ ರೀತಿಯಲ್ಲಿತ್ತು. ಈಗ ಆರ್ ಅಶೋಕ್ ಅದರ ಜೊತೆಯಲ್ಲಿ ಬಿಜೆಪಿ ನಾಯಕರು ಕೂಡ ಸೇರ್ಕೊಳ್ಳುವಂತಹ ನಿರೀಕ್ಷೆಗಳಿದೆಯಾ? ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅಭಿಯಾನ? ಡೀಟೇಲ್ಸ್ ಏನಿದೆ? ಎಸ್ ಅಶ್ವಿನಿ, ತೇಜಸ್ವಿ ಸೂರ್ಯ ಅವರ ಜೊತೆ ಆರ್ ಅಶೋಕ್ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಎಲ್ಲರೂ ಕೂಡ ಸೇರಿದ್ದಾರೆ. ಈ ಯೋಜನೆಯ ವಿರುದ್ಧವಾಗಿ ಅವರು ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಹಾಗೂ ಇಲ್ಲಿ ಬಂದಿರುವಂತಹ ಪ್ರವಾಸಿಗರಾಗಿರ್ಲಿ, ಅದರ ಸಸ್ಯಕಾಶಿ ಲಾಲ್ಬಾಗ್ಗೆ ಬಂದಿರುವಂತಹ ಪ್ರವಾಸಿಗರಿಂದನೂ ಕೂಡ ಸಹಿ ಸಂಗ್ರಹಣೆಯನ್ನ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಸಹಿ ಸಂಗ್ರಹಣೆ ಮಾಡುವುದರ ಮೂಲಕ ಈ ಒಂದು ಅಭಿಯಾನವನ್ನ ನಡೆಸ್ತಾ ಇದ್ದಾರೆ. ಈ ಟನಲ್ ಯೋಜನೆಯಿಂದ ಸುಮಾರು ಲಾಲ್ಬಾಗಿಗೆ ಸಂಬಂಧಪಟ್ಟ 6 ಎಕರೆ ಜಾಗ ಹಾಳಾಗುತ್ತೆ. ಮತ್ತೆ ಹಲವಾರು ಇತಿಹಾಸ ಇರುವಂತಹ ಈ ಲಾಲ್ಬಾಗ್ಗೆ ಮತ್ತೆ ಆ ಶಿಲಾಪದರಕ್ಕೆ ಧಕ್ಕೆ ಆದ್ರೆ ಬೆಂಗಳೂರಿಗೆ ಭೂಕಂಪ ಆಗುವಂತ ಸಂದರ್ಭ ಕೂಡ ಉಂಟಾಗುತ್ತೆ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಬೆಂಗಳೂರಿಗೆ ಸಮಸ್ಯೆ ಬಂದಿಲ್ಲ, ಸುಭದ್ರವಾಗಿದೆ. ಇದು ಕೆಂಪೇಗೌಡರು ಮೊದಲೇ ಈ ಪ್ಲಾನ್ ಅನ್ನ ಮಾಡಿ ಈ ಬೆಂಗಳೂರನ್ನ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ. ಈಗ ಕೆಂಪೇಗೌಡರ ಇಂಥ ಯೋಜನೆಗಳಿಗೆ ಮಸಿ ಬೆಳೆಯುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಈ ಲಾಲ್ಬಾಗ್ ಸಸ್ಯಕಾಶಿಯನ್ನ ಹಾಳು ಮಾಡುವುದೇ ಈ ಸರ್ಕಾರದ ಉದ್ದೇಶ ಆಗಿದೆ ಅಂತ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಅವರು ಕೂಡ ಇದು ಶ್ರೀಮಂತರಿಗೋಸ್ಕರ ಮಾಡಿರೋ ಟನಲ್ ಯೋಜನೆ ಆಗಿದೆ. ಇಲ್ಲಿ ಬಡವರು ಓಡಾಡೋದಿಲ್ಲ. ಯಾಕಂದ್ರೆ ಇಲ್ಲಿ ಓಡಾಡುವಂತ ಜನರಿಗೆ ಪ್ರತಿ ತಿಂಗಳಿಗೆ 20,000ವರೆಗೂ ಕೂಡ ಅವರು ಟೋಲ್ ಕಟ್ಟಬೇಕಾಗುತ್ತೆ. ಹಾಗಾಗಿ ಇದು ಬಡವರ ಯೋಜನೆ ಅಲ್ಲ, ಇದು ಶ್ರೀಮಂತರ ಯೋಜನೆ ಅಂತ ಹೇಳ್ತಿದ್ದಾರೆ. ಮತ್ತೆ ಈ ಸಸ್ಯಕಾಶಿ ಏನಿದೆಯಲ್ಲ, ಇಲ್ಲಿ ಸಾಕಷ್ಟು ಜನರು ಬರ್ತಾರೆ. ಮತ್ತೆ ಪರಿಸರ ಇಲಾಖೆ ಇದೆ, ಇದೆಲ್ಲದರ ಪರ್ಮಿಷನ್ ಅನ್ನ ತಗೋಬೇಕು. ಆದ್ರೂ ಕೂಡ ಯಾವ ಒಂದು ಇಲಾಖೆಯ ಪರ್ಮಿಷನ್ ತೆಗೆದುಕೊಳ್ಳದೆ ಸರ್ಕಾರ ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇದೆ ಅನ್ನುವಂಥದ್ದು ಬಿಜೆಪಿ ನಾಯಕರ ಮಾತಾಗಿದೆ. ಥ್ಯಾಂಕ್ ಯು ರೆಹಮಾನ್ ಡೀಟೇಲ್ಸ್ಗೆ. ಇನ್ನು ಬೆಂಗಳೂರಲ್ಲಿ ಟನಲ್ ರೋಡ್ ಮಾಡಬೇಕು ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಕನಸು ಹಾಗೂ ಯೋಜನೆ ಆಗಿತ್ತು. ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ ಅನ್ನುವಂಥ ರೀತಿಯಲ್ಲೂ ಕೂಡ ಬಿಂಬಿಸಲಾಗಿತ್ತು. ಆದರೆ ಆರಂಭದಲ್ಲೂ ಕೂಡ ಬಿಜೆಪಿಯಿಂದ ಒಂದಷ್ಟು ಪ್ರತಿರೋಧಗಳು ವ್ಯಕ್ತವಾಗಿತ್ತು. ಪ್ರಮುಖವಾಗಿ ತೇಜಸ್ವಿ ಸೂರ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗ ಅವರ ಒಂಟಿ ಹೋರಾಟಕ್ಕೆ ಜಂಟಿಯಾಗಿದ್ದಾರೆ ಆರ್ ಅಶೋಕ್. ಕಾಂಗ್ರೆಸ್ ಬಿಜೆಪಿ ನಡುವೆ ಸುರಂಗ ಸಮರ ನಡೀತಾ ಇದೆ. ಟನಲ್ ಯೋಜನೆ ವಿರುದ್ಧ ತೊಡೆತಟ್ಟಿದೆ ಈಗ ಬಿಜೆಪಿ. ಸಂಸದ ತೇಜಸ್ವಿ ಸೂರ್ಯ ಹೋರಾಟಕ್ಕೆ ಅಶೋಕ್ ಈಗ ಸಾಥ್ ಕೊಟ್ಟಿದ್ದಾರೆ. ಲಾಲ್ಬಾಗ್ನಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದವನ್ನ ಏರ್ಪಡಿಸಿದ್ದಾರೆ. ಟನಲ್ ಯೋಜನೆ ವಿರೋಧಿಸಿ ಬಿಜೆಪಿ ಜನಜಾಗೃತಿಯನ್ನ ಮೂಡಿಸುವಂತಹ ನಿಟ್ಟಿನಲ್ಲಿ ಈಗ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಟನಲ್ ಯೋಜನೆ ವಿರುದ್ಧ ಸಹಿ ಸಂಗ್ರಹ ಅಭಿಯಾನವನ್ನ ಕೂಡ ಮಾಡಲಾಗ್ತಾ ಇದೆ. ಬೆಂಗಳೂರನ್ನ ರಕ್ಷಿಸಿ, ಟನಲ್ ರೋಡ್ ಅನ್ನ ನಿಲ್ಲಿಸಿ ಅನ್ನುವಂತಹ ಕ್ಯಾಂಪೇನ್ ಅನ್ನ ಈಗ ಬಿಜೆಪಿ ಆರಂಭ ಮಾಡಿದೆ. ಇಲ್ಲಿ ಅನೇಕ ವಿಚಾರಗಳಿದೆ. ಈ ಬಿಜೆಪಿ ಆರಂಭದಿಂದಲೂ ಹೇಳ್ತಾ ಇರೋದು ಟನಲ್ ರೋಡ್ ಅವರವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಮಾಡಿಕೊಳ್ಳಲಾಗ್ತಾ ಇದೆ.
ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಇದನ್ನ ಮಾಡಿಸ್ತಾ ಇದ್ದಾರೆ. ಇದರಿಂದ ಜನರಿಗೆ ಯಾವುದೇ ರೀತಿಯ ಉಪಯೋಗ ಆಗೋದಿಲ್ಲ. ಅದರ ಬದಲಿಗೆ ಈ ಹಿಂದಿನಿಂದಲೂ ಕೂಡ 3000 ವರ್ಷಗಳ ಹಿಂದೆ ಇದ್ದಂತಹ ಒಂದಷ್ಟು ಮಾನ್ಯುಮೆಂಟ್ಸ್ ಆಗಿರ್ಬೋದು, ಹಳೆಯ ಶಿಲಾಕೃತಿಗಳಾಗಿರ್ಬೋದು, ಇದೆಲ್ಲವೂ ಕೂಡ ನಾಶ ಆಗುತ್ತೆ ಅನ್ನುವಂತ ರೀತಿಯಲ್ಲಿ ಬಿಜೆಪಿ ಸಾಕಷ್ಟು ವಿರೋಧವನ್ನ ಕೂಡ ವ್ಯಕ್ತಪಡಿಸಿತ್ತು. ಈಗ ಟನಲ್ ನಿಲ್ಲಿಸಿ ಲಾಲ್ಬಾಗ್ ರಕ್ಷಿಸಿ ಅನ್ನುವಂಥ ಅಭಿಯಾನವನ್ನ ಬಿಜೆಪಿ ಆರಂಭ ಮಾಡಿದೆ. ತೇಜಸ್ವಿ ಸೂರ್ಯ ಆರಂಭದಿಂದಲೂ ಕೂಡ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗ ಆರ್ ಅಶೋಕ್ ಕೂಡ ಸಾಥ್ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೆಹಮಾನ್, ಆರಂಭದಿಂದಲೂ ಕೂಡ ಗಮನಿಸ್ತಾ ಇದ್ವಿ ತೇಜಸ್ವಿ ಸೂರ್ಯ ಒಬ್ಬಂಟಿ ಹೋರಾಟ ಅನ್ನುವಂಥ ರೀತಿಯಲ್ಲಿತ್ತು. ಈಗ ಆರ್ ಅಶೋಕ್ ಅದರ ಜೊತೆಯಲ್ಲಿ ಬಿಜೆಪಿ ನಾಯಕರು ಕೂಡ ಸೇರ್ಕೊಳ್ಳುವಂತಹ ನಿರೀಕ್ಷೆಗಳಿದೆಯಾ? ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅಭಿಯಾನ? ಡೀಟೇಲ್ಸ್ ಏನಿದೆ? ಎಸ್ ಅಶ್ವಿನಿ, ತೇಜಸ್ವಿ ಸೂರ್ಯ ಅವರ ಜೊತೆ ಆರ್ ಅಶೋಕ್ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಎಲ್ಲರೂ ಕೂಡ ಸೇರಿದ್ದಾರೆ. ಈ ಯೋಜನೆಯ ವಿರುದ್ಧವಾಗಿ ಅವರು ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಹಾಗೂ ಇಲ್ಲಿ ಬಂದಿರುವಂತಹ ಪ್ರವಾಸಿಗರಾಗಿರ್ಲಿ, ಅದರ ಸಸ್ಯಕಾಶಿ ಲಾಲ್ಬಾಗ್ಗೆ ಬಂದಿರುವಂತಹ ಪ್ರವಾಸಿಗರಿಂದನೂ ಕೂಡ ಸಹಿ ಸಂಗ್ರಹಣೆಯನ್ನ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಸಹಿ ಸಂಗ್ರಹಣೆ ಮಾಡುವುದರ ಮೂಲಕ ಈ ಒಂದು ಅಭಿಯಾನವನ್ನ ನಡೆಸ್ತಾ ಇದ್ದಾರೆ. ಈ ಟನಲ್ ಯೋಜನೆಯಿಂದ ಸುಮಾರು ಲಾಲ್ಬಾಗಿಗೆ ಸಂಬಂಧಪಟ್ಟ 6 ಎಕರೆ ಜಾಗ ಹಾಳಾಗುತ್ತೆ. ಮತ್ತೆ ಹಲವಾರು ಇತಿಹಾಸ ಇರುವಂತಹ ಈ ಲಾಲ್ಬಾಗ್ಗೆ ಮತ್ತೆ ಶಿಲಾಪದರಕ್ಕೆ ಧಕ್ಕೆ ಆದ್ರೆ ಬೆಂಗಳೂರಿಗೆ ಭೂಕಂಪ ಆಗುವಂತ ಸಂದರ್ಭ ಕೂಡ ಉಂಟಾಗುತ್ತೆ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಬೆಂಗಳೂರಿಗೆ ಸಮಸ್ಯೆ ಬಂದಿಲ್ಲ, ಸುಭದ್ರವಾಗಿದೆ. ಇದು ಕೆಂಪೇಗೌಡರು ಮೊದಲೇ ಈ ಪ್ಲಾನ್ ಅನ್ನ ಮಾಡಿ ಈ ಬೆಂಗಳೂರನ್ನ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ. ಈಗ ಕೆಂಪೇಗೌಡರ ಇಂಥ ಯೋಜನೆಗಳಿಗೆ ಮಸಿ ಬೆಳೆಯುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಈ ಲಾಲ್ಬಾಗ್ ಸಸ್ಯಕಾಶಿಯನ್ನ ಹಾಳು ಮಾಡುವುದೇ ಈ ಸರ್ಕಾರದ ಉದ್ದೇಶ ಆಗಿದೆ ಅಂತ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಅವರು ಕೂಡ ಇದು ಶ್ರೀಮಂತರಿಗೋಸ್ಕರ ಮಾಡಿದ ಟನಲ್ ಯೋಜನೆ ಆಗಿದೆ. ಇಲ್ಲಿ ಬಡವರು ಓಡಾಡೋದಿಲ್ಲ. ಯಾಕಂದ್ರೆ ಇಲ್ಲಿ ಓಡಾಡುವಂತ ಜನರಿಗೆ ಪ್ರತಿ ತಿಂಗಳಿಗೆ 20,000ವರೆಗೂ ಕೂಡ ಅವರು ಟೋಲ್ ಕಟ್ಟಬೇಕಾಗುತ್ತೆ. ಹಾಗಾಗಿ ಇದು ಬಡವರ ಯೋಜನೆ ಅಲ್ಲ, ಇದು ಶ್ರೀಮಂತರ ಯೋಜನೆ ಅಂತ ಹೇಳ್ತಿದ್ದಾರೆ. ಮತ್ತೆ ಈ ಸಸ್ಯಕಾಶಿ ಏನಿದೆಯಲ್ಲ, ಇಲ್ಲಿ ಸಾಕಷ್ಟು ಜನರು ಬರ್ತಾರೆ. ಮತ್ತೆ ಪರಿಸರ ಇಲಾಖೆ ಇದೆ, ಇದೆಲ್ಲದರ ಪರ್ಮಿಷನ್ ಅನ್ನ ತಗೋಬೇಕು. ಆದ್ರೂ ಕೂಡ ಯಾವ ಒಂದು ಇಲಾಖೆಯ ಪರ್ಮಿಷನ್ ಅನ್ನ ತೆಗೆದುಕೊಳ್ಳದೆ ಸರ್ಕಾರ ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇದೆ ಅನ್ನುವಂಥದ್ದು ಬಿಜೆಪಿ ನಾಯಕರ ಮಾತಾಗಿದೆ. ಥ್ಯಾಂಕ್ ಯು ರೆಹಮಾನ್ ಡೀಟೇಲ್ಸ್ಗೆ. ಇನ್ನು ಬೆಂಗಳೂರಲ್ಲಿ ಟನಲ್ ರೋಡ್ ಮಾಡಬೇಕು ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಕನಸು ಹಾಗೂ ಯೋಜನೆ ಆಗಿತ್ತು. ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ ಅನ್ನುವಂಥ ರೀತಿಯಲ್ಲೂ ಕೂಡ ಬಿಂಬಿಸಲಾಗಿತ್ತು. ಆದರೆ ಆರಂಭದಲ್ಲೂ ಕೂಡ ಬಿಜೆಪಿಯಿಂದ ಒಂದಷ್ಟು ಪ್ರತಿರೋಧಗಳು ವ್ಯಕ್ತವಾಗಿತ್ತು. ಪ್ರಮುಖವಾಗಿ ತೇಜಸ್ವಿ ಸೂರ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗ ಅವರ ಒಂಟಿ ಹೋರಾಟಕ್ಕೆ ಜಂಟಿಯಾಗಿದ್ದಾರೆ ಆರ್ ಅಶೋಕ್. ಕಾಂಗ್ರೆಸ್ ಬಿಜೆಪಿ ನಡುವೆ ಸುರಂಗ ಸಮರ ನಡೀತಾ ಇದೆ. ಟನಲ್ ಯೋಜನೆ ವಿರುದ್ಧ ತೊಡೆತಟ್ಟಿದೆ ಈಗ ಬಿಜೆಪಿ. ಸಂಸದ ತೇಜಸ್ವಿ ಸೂರ್ಯ ಹೋರಾಟಕ್ಕೆ ಅಶೋಕ್ ಈಗ ಸಾಥ್ ಕೊಟ್ಟಿದ್ದಾರೆ. ಲಾಲ್ಬಾಗ್ನಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದವನ್ನ ಏರ್ಪಡಿಸಿದ್ದಾರೆ. ಟನಲ್ ಯೋಜನೆ ವಿರೋಧಿಸಿ ಬಿಜೆಪಿ ಜನಜಾಗೃತಿಯನ್ನ ಮೂಡಿಸುವಂತಹ ನಿಟ್ಟಿನಲ್ಲಿ ಈಗ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಟನಲ್ ಯೋಜನೆ ವಿರುದ್ಧ ಸಹಿ ಸಂಗ್ರಹ ಅಭಿಯಾನವನ್ನ ಕೂಡ ಮಾಡಲಾಗ್ತಾ ಇದೆ. ಬೆಂಗಳೂರನ್ನ ರಕ್ಷಿಸಿ, ಟನಲ್ ರೋಡ್ ಅನ್ನ ನಿಲ್ಲಿಸಿ ಅನ್ನುವಂತಹ ಕ್ಯಾಂಪೇನ್ ಅನ್ನ ಈಗ ಬಿಜೆಪಿ ಆರಂಭ ಮಾಡಿದೆ. ಇಲ್ಲಿ ಅನೇಕ ವಿಚಾರಗಳಿದೆ. ಈ ಬಿಜೆಪಿ ಆರಂಭದಿಂದಲೂ ಹೇಳ್ತಾ ಇರೋದು ಟನಲ್ ರೋಡ್ ಅವರವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಇದನ್ನ ಮಾಡಿಸ್ತಾ ಇದ್ದಾರೆ. ಇದರಿಂದ ಜನರಿಗೆ ಯಾವುದೇ ರೀತಿಯ ಉಪಯೋಗ ಆಗೋದಿಲ್ಲ. ಅದರ ಬದಲಿಗೆ ಈ ಹಿಂದಿನಿಂದಲೂ ಕೂಡ 3000 ವರ್ಷಗಳ ಹಿಂದೆ ಇದ್ದಂತಹ ಒಂದಷ್ಟು ಮಾನ್ಯುಮೆಂಟ್ಸ್ ಆಗಿರ್ಬೋದು, ಹಳೆಯ ಶಿಲಾಕೃತಿಗಳಾಗಿರ್ಬೋದು, ಇದೆಲ್ಲವೂ ಕೂಡ ನಾಶ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಬಿಜೆಪಿ ಸಾಕಷ್ಟು ವಿರೋಧವನ್ನ ಕೂಡ ವ್ಯಕ್ತಪಡಿಸಿತ್ತು. ಈಗ ಟನಲ್ ನಿಲ್ಲಿಸಿ ಲಾಲ್ಬಾಗ್ ರಕ್ಷಿಸಿ ಅನ್ನುವಂಥ ಅಭಿಯಾನವನ್ನ ಬಿಜೆಪಿ ಆರಂಭ ಮಾಡಿದೆ. ತೇಜಸ್ವಿ ಸೂರ್ಯ ಆರಂಭದಿಂದಲೂ ಕೂಡ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗ ಆರ್ ಅಶೋಕ್ ಕೂಡ ಸಾಥ್ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೆಹಮಾನ್, ಆರಂಭದಿಂದಲೂ ಕೂಡ ಗಮನಿಸ್ತಾ ಇದ್ವಿ ತೇಜಸ್ವಿ ಸೂರ್ಯ ಒಬ್ಬಂಟಿ ಹೋರಾಟ ಅನ್ನುವಂಥ ರೀತಿಯಲ್ಲಿತ್ತು. ಈಗ ಆರ್ ಅಶೋಕ್ ಅದರ ಜೊತೆಯಲ್ಲಿ ಬಿಜೆಪಿ ನಾಯಕರು ಕೂಡ ಸೇರ್ಕೊಳ್ಳುವಂತಹ ನಿರೀಕ್ಷೆಗಳಿದೆಯಾ? ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅಭಿಯಾನ? ಡೀಟೇಲ್ಸ್ ಏನಿದೆ? ಎಸ್ ಅಶ್ವಿನಿ,
ತೇಜಸ್ವಿ ಸೂರ್ಯ ಅವರ ಜೊತೆ ಆರ್ ಅಶೋಕ್ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಎಲ್ಲರೂ ಕೂಡ ಇದ್ದಾರೆ. ಈ ಯೋಜನೆಯ ವಿರುದ್ಧವಾಗಿ ಅವರು ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಹಾಗೂ ಇಲ್ಲಿ ಬಂದಿರುವಂತಹ ಪ್ರವಾಸಿಗರಾಗಿರ್ಲಿ, ಅಂದ್ರೆ ಸಸ್ಯಕಾಶಿ ಲಾಲ್ಬಾಗ್ಗೆ ಬಂದಿರುವಂತಹ ಪ್ರವಾಸಿಗರಿಂದನೂ ಕೂಡ ಸಹಿ ಸಂಗ್ರಹಣೆಯನ್ನ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಸಹಿ ಸಂಗ್ರಹಣೆ ಮಾಡುವುದರ ಮೂಲಕ ಈ ಒಂದು ಅಭಿಯಾನವನ್ನ ನಡೆಸ್ತಾ ಇದ್ದಾರೆ. ಈ ಟನಲ್ ಯೋಜನೆಯಿಂದ ಸುಮಾರು ಲಾಲ್ಬಾಗಿಗೆ ಸಂಬಂಧಪಟ್ಟ 6 ಎಕರೆ ಜಾಗ ಹಾಳಾಗುತ್ತೆ. ಮತ್ತೆ ಹಲವಾರು ಇತಿಹಾಸ ಇರುವಂತಹ ಈ ಲಾಲ್ಬಾಗ್ಗೆ ಮತ್ತೆ ಆ ಶಿಲಾಪದರಕ್ಕೆ ಧಕ್ಕೆ ಆದ್ರೆ ಬೆಂಗಳೂರಿಗೆ ಭೂಕಂಪ ಆಗುವಂತ ಸಂದರ್ಭ ಕೂಡ ಉಂಟಾಗುತ್ತೆ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಬೆಂಗಳೂರಿಗೆ ಸಮಸ್ಯೆ ಬಂದಿಲ್ಲ, ಸುಭದ್ರವಾಗಿದೆ. ಇದು ಕೆಂಪೇಗೌಡರು ಮೊದಲೇ ಈ ಪ್ಲಾನ್ ಅನ್ನ ಮಾಡಿ ಈ ಬೆಂಗಳೂರನ್ನ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ. ಈಗ ಕೆಂಪೇಗೌಡರ ಇಂಥ ಯೋಜನೆಗಳಿಗೆ ಮಸಿ ಬೆಳೆಯುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಈ ಲಾಲ್ಬಾಗ್ ಸಸ್ಯಕಾಶಿಯನ್ನ ಹಾಳು ಮಾಡುವುದೇ ಈ ಸರ್ಕಾರದ ಉದ್ದೇಶ ಆಗಿದೆ ಅಂತ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಅವರು ಕೂಡ ಇದು ಶ್ರೀಮಂತರಿಗೋಸ್ಕರ ಮಾಡಿದ ಟನಲ್ ಯೋಜನೆ ಆಗಿದೆ. ಇಲ್ಲಿ ಬಡವರು ಓಡಾಡೋದಿಲ್ಲ. ಯಾಕಂದ್ರೆ ಇಲ್ಲಿ ಓಡಾಡುವಂತ ಜನರಿಗೆ ಪ್ರತಿ ತಿಂಗಳಿಗೆ 20,000ವರೆಗೂ ಕೂಡ ಅವರು ಟೋಲ್ ಕಟ್ಟಬೇಕಾಗುತ್ತೆ. ಹಾಗಾಗಿ ಇದು ಬಡವರ ಯೋಜನೆ ಅಲ್ಲ, ಇದು ಶ್ರೀಮಂತರ ಯೋಜನೆ ಅಂತ ಹೇಳ್ತಿದ್ದಾರೆ. ಮತ್ತೆ ಈ ಸಸ್ಯಕಾಶಿ ಏನಿದೆಯಲ್ಲ, ಇಲ್ಲಿ ಸಾಕಷ್ಟು ಜನರು ಬರ್ತಾರೆ. ಮತ್ತೆ ಪರಿಸರ ಇಲಾಖೆ ಇದೆ, ಇದೆಲ್ಲದರ ಪರ್ಮಿಷನ್ ಅನ್ನ ತಗೋಬೇಕು. ಆದ್ರೂ ಕೂಡ ಯಾವ ಒಂದು ಇಲಾಖೆಯ ಪರ್ಮಿಷನ್ ತೆಗೆದುಕೊಳ್ಳದೆ ಸರ್ಕಾರ ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇದೆ ಅನ್ನುವಂಥದ್ದು ಬಿಜೆಪಿ ನಾಯಕರ ಮಾತಾಗಿದೆ. ಥ್ಯಾಂಕ್ ಯು ರೆಹಮಾನ್ ಡೀಟೇಲ್ಸ್ಗೆ.